ಹರೀಶ್ ಪುಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಸಂಬೋಳ್ಯದಲ್ಲಿ ನೆಲೆಸಿರುವಂತಹ 15 ವರ್ಷದ 9ನೇ ತರಗತಿಯ ಬಾಲಕ ಸುಮಂತ್ ಅವರು ಧನುಪೂಜೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಮನೆಯ ಸಮೀಪದ ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿರುವಂತಹ ಕುರಿತು ತನಿಖೆ ನಡೆಸುವ ಪ್ರಗತಿಯ ಕುರಿತು ಸನ್ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹರೀಶ್ ಪುಂಜಾ ಅವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ 15 ವರ್ಷದ ಬಾಲಕ ಸುಮಂತ್ ಅಂತಕ್ಕವನು ಬೆಳಿಗ್ಗೆ ಶಾಲೆಗೆ ಹೋದವನು ಮನೆಗೆ ಬರೋದಿಲ್ಲ. ಅವನು ಕಾಣೆಯಾಗಿದ್ದಾನೆ ಅಂತ ಹೇಳಿ ಸುಬ್ರಹ್ಮಣ್ಯ ನಾಯಕ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವನ ತತ್ಕ್ಷಣ ಪೊಲೀಸ್ನವರು ಕಾರ್ಯಪ್ರವೃತ್ತಿ ಮಾಡಿ ಅವರು ಹುಡುಕುವಷ್ಟರಲ್ಲಿ ಅವರು ಅಲ್ಲಿ ಏನೋ ಇದು ಬಾವಿ ಕೆರೆಯಲ್ಲಿ ಬಿದ್ದು ಮೃತದೇಹ ಪತ್ತೆಯಾಗಿರುತ್ತೆ. ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ವಿ. ತತ್ಕ್ಷಣ ಅದಕ್ಕೆ 4 ಟೀಮ್ ಮಾಡಿ, ಯಾಕೆಂದ್ರೆ ಅವನ ತಲೆಗೆ ಪೆಟ್ಟು ಬಿದ್ದಿರುತ್ತೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ತಲೆಗೆ ಪೆಟ್ಟು ಬಿದ್ದಿದೆ ಅಂದ್ರೆ ಇಲ್ಲ ಯಾರಾದ್ರೂ ಹೊಡೆದಿರ್ಬೇಕು, ಇಲ್ಲ ಯಾವ್ದಾದ್ರು ರೀತಿಯಲ್ಲಿ ಬಿದ್ದು ಅಥವಾ ಏನಾರ ಆಗಿರ್ಬೇಕು. ಅದಕ್ಕೆ ನಾವೀಗಾಗಲೇ 4 ಟೀಮ್ಗಳನ್ನು ಮಾಡಿ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಸತ್ಯ ಹೊರಗಡೆ ಬರುತ್ತೆ. ಇದೇನಾದ್ರೂ ಒಂದು ವೇಳೆ ಮರ್ಡರ್ ಆಗಿದ್ರೆ ಅವ್ರನ್ನ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅಥವಾ, ಯಾಕೆಂದ್ರೆ ಈಗಾಗಲೇ ನಾವು ರಿಜಿಸ್ಟರ್ ಮಾಡಿರೋದು ಕೊಲೆ ಅಂತಾನೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. FIR ನಲ್ಲಿ ಈಗ ಹೊಸ BNSS ಏನ್ ಬಂದಿದೆ ಅದರ ಪ್ರಕಾರ 103(1) ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನ ಪತ್ತೆ ಹಚ್ತೀವಿ ಮಾನ್ಯ ಸಭಾಪತಿ. ಆ ಹುಡುಗ ಅವತ್ತು ಬೆಳಿಗ್ಗೆ ಸುಮಾರು ಬೆಳಿಗ್ಗೆ ಧನುಪೂಜೆ ಅಂತ ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ. ಬೆಳಿಗ್ಗೆ ತೆರಳಿರ್ತಕ್ಕಂಥ ಹುಡುಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಆ ಹುಡುಗ ಒಬ್ಬ ಯುವ ವಿಜ್ಞಾನಿಯಾಗಿ ಬಹಳ ಹೆಸರನ್ನು ಮಾಡಿರ್ತಕ್ಕಂಥವನು. ಇದೇ ಬರುವ ಫೆಬ್ರವರಿಗೆ ಅವನು ಅಹಮದಾಬಾದ್ನಲ್ಲಿ ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಲಿಕ್ಕೆ ಇರತಕ್ಕಂಥ ಹುಡುಗ ಆಗಿದ್ದ. ಪ್ರಾಯಶಃ ನಾನು ಸನ್ಮಾನ್ಯ ಗೃಹ ಸಚಿವರ ಹತ್ರ ವಿನಂತಿ ಮಾಡ್ತೇನೆ, ಇದು ಕೇವಲ ಒಂದು ಹುಡುಗನ ಸಾವಿನ ತನಿಖೆಯ ಸಂದರ್ಭ ಅಲ್ಲ. ಇಡೀ ಜಿಲ್ಲೆಯ ಜನ ಮತ್ತು ತಾಲೂಕಿನ ಜನ ಇದರ ಬಗ್ಗೆ ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ಪ್ರಾಯದ ಹುಡುಗನ ಮೃತದೇಹ ಸಿಕ್ಕಿದ ನಂತರ ಇದರ ಸೂಕ್ತ ತನಿಖೆ ಆಗಬೇಕು, ಮತ್ತೆ ಸತ್ಯಾಸತ್ಯತೆ ಏನಿದೆ ಜನರಿಗೆ ತಿಳಿಬೇಕೆನ್ನುವಂತ ಆತಂಕದಲ್ಲಿ ಜನ ಇದ್ದಾರೆ. ಮತ್ತು ಆ ಕುಟುಂಬದ ಸದಸ್ಯರನ್ನು ಸಹ ನಾನು ಸಹ ಭೇಟಿ ಮಾಡಿದ್ದೆ. ಅವತ್ತು ಮೃತ್ಯು ಆದಂತಹ ಸಂದರ್ಭದಲ್ಲೂ ನಾನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಸನ್ಮಾನ್ಯ ಗೃಹ ಸಚಿವರೇ, ನಾನು ತಾಲೂಕಿನ ಎಲ್ಲ ಜನರ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ಸರ್ಕಾರದ ಗೃಹ ಇಲಾಖೆಯ ಸಚಿವರ ಹತ್ರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಮತ್ತೆ ಸತ್ಯಾಸತ್ಯತೆ ಏನಿದೆ ಎನ್ನುವಂಥದ್ದು ಸಮಾಜಕ್ಕೆ ತಿಳಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮೂಲಕ ಮಾಡಬೇಕೆನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾದಂತ ವಿಷಯ. 15 ವರ್ಷದ ಬಾಲಕ ಈ ರೀತಿ ಸಾವನ್ನ ಅಪ್ಪಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಇದನ್ನ ನಾವೇನು ಲಘುವಾಗಿ ತಗೊಂಡಿಲ್ಲ. ಅದಕ್ಕೆ ಈಗಾಗಲೇ 4 ತಂಡಗಳನ್ನು ಮಾಡಿದ್ದೇವೆ. ತಮ್ಮ ಸಲಹೆಯನ್ನು ಕೂಡ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ನಮ್ಮ ಇಲಾಖೆಯವರಿಗೆ ಸೂಚನೆಯನ್ನು ಕೊಡ್ತೇನೆ. ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಬೇಕು.